ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಗುರುವಾರದಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ 1-2-3 ಡೇಸ್ದು ಇದು ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಗುರುವಾರ ನಾನು ಬೆಳಿಗ್ಗೆ ನನ್ನ ಮಗಳಿಗೆ ಆಲ್ರೆಡಿ ಸ್ಕೂಲೆಲ್ಲ ಕ್ಲೋಸ್ ಆಗಿತ್ತು. ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಧೂಳೆಲ್ಲ ಕೊಡವಿದ್ದೆ. ಆಗಲೇ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೊಳ್ಳೋದಿತ್ತು, ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ನನ್ನ ಮಗಳು ಅದು ಇನ್ವಿಟೇಷನ್ ಕಾರ್ಡ್ ಎಲ್ಲರೂ ಕೊಟ್ಟೋಗಿರ್ತಾರಲ್ಲ, ತುಂಬ ಇತ್ತು. ಸೊ ಅದೆಲ್ಲ ಕಿಟಕಿಲೆಲ್ಲ ಇಟ್ಬಿಟ್ಟು ಹಂಗೆ ಇಟ್ಟಿದ್ದರು. ಸೊ ಅದೆಲ್ಲ ತೆಗೆದಾಕ್ಬಿಟ್ಟು ಇವಾಗ ನೀಟಾಗೆಲ್ಲ ಒರೆಸ್ಕೊಳ್ಳೋಣ ಅಂತೇಳಿ. ಸೊ ಇದು ಜೋಲಿ ಕಟ್ಟಿದ್ದೀನಿ ಸೀರೆಯಲ್ಲಿ ನನ್ನ ಮಗಳಿಗೆ. ಇಲ್ಲಿ ನಮ್ಮ ಮನೆಯಲ್ಲಿ ಇದನ್ನು ಹಾಕ್ಸಿಲ್ಲ, ಏನು ಬರುತ್ತೆ ಹ್ಯಾಂಗರ್ ಅಂತ ಹೇಳಿ ಅದನ್ನು ಹಾಕ್ಸಿಲ್ಲ. ಸೊ ಅದು ಹಾಕ್ಸಿದ್ರೆ ಮೇಲಿಂದನೇ ಕಟ್ಬೋದಿತ್ತು. ಸೊ ಈ ಕಡೆ ಒಂದು ಕಿಟಕಿ ಇದೆ. ಸೊ ಈ ಕಡೆ ಒಂದು 4 ತೊಲೆದು ಒಂದು ಕಿಟಕಿ ಇದೆ, 4 ಡಿವೈಡ್ ಇದೆ. ಈ ಕಡೆ 3 ಇದೆ. ಸೊ ಅದಕ್ಕೂ ಇದಕ್ಕೂ ಸೇರಿಸಿ ಮೂಲೆಗೆ ಬರೋ ಥರ ಒಂದು ನಾನು ಜೋಕಾಲಿನ ಕಟ್ಕೊಟ್ಟಿದ್ದೀನಿ ಅವಳಿಗೆ, ಅವಳ ಸಮಾಧಾನಕ್ಕೋಸ್ಕರ. ಯಾಕಂದರೆ ಮಕ್ಕಳು ತುಂಬ ಹಠ ಮಾಡ್ತಿರ್ತವೆ. ಸೊ ಹಾಗಾಗಿ ಆಡ್ಕೊಳ್ಳಿ, ಸಮ್ಮರ್ ಹಾಲಿಡೇಸ್ ಬೇರೆ ಇದೆ. ಸೊ ಸಮ್ಮರ್ ಕ್ಯಾಂಪ್ಗೆ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀವಿ, ಬಟ್ ಆಗ್ತಾಯಿಲ್ಲ. ಯಾಕಂದರೆ ಕರ್ಕೊಂಡೋಗಿ ಕರ್ಕೊಂಬರ್ಬೇಕು ನಾವೇ. ಸೊ ಆ ಥರ ಫೆಸಿಲಿಟಿ ಯಾರೂ ಇವಾಗ ಫ್ರೀಯಾಗಿರಲ್ಲ ಕರ್ಕೊಂಡೋಗಿ ಕರ್ಕೊಂಬರೋಕ್ಕೆ. ಸೊ ಹಾಗಾಗಿ ಮನೆಯಲ್ಲೇ ಇರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಅವ್ಳಿಗೆ ಏನೇನು ಬೇಕೋ ಆಟ ಆಡೋದು ಎಲ್ಲ ಆಡ್ತಿರ್ತಾಳೆ. ಹುಡುಗರ ಜೊತೆ ಎಲ್ಲ ಅವಳು ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿದ್ದಾಳೆ. ಇವಾಗ ಸ್ಕೂಲ್ಗೆ ಹೋಗೋ ಟೆನ್ಷನ್ ಏನೂ ಇಲ್ಲ. ಮಕ್ಕಳಿಗೆ ನಾವು ಅಂದರೆ ಚಿಕ್ಕ ವಯಸ್ಸಲ್ಲೇ ತುಂಬಾ ಫೋರ್ಸ್ ಮಾಡಿಬಿಟ್ಟು ಕಳಿಸ್ಬಿಡ್ತೀವಿ ಸ್ಕೂಲ್ಗೆ. ಬಟ್ ಅವ್ರಿಗೆ ಫ್ರೀಡಮ್ ಬೇಕು. ನಮಗೆಲ್ಲ ಆ ಥರ ಇರಲಿಲ್ಲ. ನಾವೆಲ್ಲ ಅಂಗನವಾಡಿಗೆ ಹೋಗಿದ್ರೆ ಹೋಗ್ತಾ ಇದ್ವಿ. ಬಟ್ ಫ್ರೀಡಮ್ ಇತ್ತು ಅವಾಗ. ಬಟ್ ಇವಾಗ ಹೋಗಬೇಕು ಬೆಳಗ್ಗೆ ಎದ್ದು 9 o'clock ರೆಡಿ ಆಗಬೇಕು, ಸ್ನಾನ ಮಾಡ್ಕೊಂಡು. ಪಾಪ ಅವ್ರಿಗೆ ಒಂಥರ ಟಾರ್ಚರ್ ಅನಿಸ್ಬಿಡುತ್ತೆ. ಅವ್ರಿಗೆ ಅನ್ನೋದಕ್ಕಿಂತ ಪೇರೆಂಟ್ಸಿಗೆ ನಮಗೆ ತುಂಬ ಟಾರ್ಚರು. ಬೇಗ ಎದ್ದೇಳಬೇಕು, ತಿಂಡಿ ತಿನ್ನಿಸ್ಬೇಕು, ಸ್ನಾನ ಮಾಡ್ಕೊಳಕ್ಕೆ ಹೋಗಲ್ಲ ಬೇಗ ಮಕ್ಕಳು. ತಿಂಡಿ ತಿನ್ನಿಸೋದೇ 1 hour. ಈ ಥರ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಲ್ಲ, ನಮ್ಮ ಮಕ್ಳಿಗೋಸ್ಕರ ನಾವು ಟೈಮ್ ಕೊಡಲೇಬೇಕು ಅಲ್ವಾ. ಈ ಥರ ನಾವು ಒಳಗಡೆ ರೂಮಲ್ಲಿ ಕ್ಲೀನ್ ಮಾಡ್ತಿದ್ದೆ. ಸೊ ಅಲ್ಲಿ ನಾನು ಕಿಟಕಿಲಿ ನಿಂತ್ಕೊತೀನಿ ಅಂತ ಹೇಳ್ಬಿಟ್ಟು ಕಿಟಕಿಲಿ ನಿಂತ್ಕೊಂಡಿದ್ಲು ನೋಡಿ. ಹಿಂದೆಗಡೆ ಎಲ್ಲ ತೋಟ ಇದೆ, ಒಳ್ಳೆ ನೇಚರ್ ಇದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಗುರುವಾರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಹಂಗೇ ವಾರ ಮಾಡಿಬಿಡೋಣ ಇವತ್ತು. ಎಲ್ಲ ಹಬ್ಬಕ್ಕೂ ಕ್ಲೀನ್ ಮಾಡಿದಂಗಾಗುತ್ತೆ ಮತ್ತು ವಾರನೂ ಆಗುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ವಾಚ್ ಮಾಡಿ. ನೋಡಿ ಈ ಥರ ವ್ಯೂ ಕಾಣಿಸುತ್ತೆ. ಸೊ ಹಾಗೆ ಸ್ವಲ್ಪ ಟಿ ವಿನೂ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಫ್ರೆಂಡ್ಸ್. ಇದು ಏನಂದರೆ ಟಿ ವಿನ ಕೆಲವರು ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಒರೆಸ್ಕೊತಾರೆ. ಈ ಥರ ಸ್ಪ್ರೇ ಹೊಡೆಯೋದ್ರಿಂದ, ನೀರು ಅಂದರೆ ವಾಟರಲ್ಲಿ ಸ್ಪ್ರೇ ಹೊಡೆಯೋದ್ರಿಂದ ಟಿ ವಿ ಎಲೆಕ್ಟ್ರಾನಿಕ್ ಐಟಮ್ಸು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಸ್ವಲ್ಪ ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಒಣಗಿರೋ ಬಟ್ಟೆಯಲ್ಲಿ ಒರೆಸಿದ್ರೆ ಧೂಳು ಹೋಗುತ್ತೆ. ಫಸ್ಟು ಒಣಗಿರೋ ಬಟ್ಟೆಯಲ್ಲಿ ಒರೆಸಿದೆ ನಾನು, ಆಮೇಲೆ ಸ್ವಲ್ಪ ತೇವದ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ತಿರ್ಗಾ ಒಣಗಿರೋ ಬಟ್ಟೆಯಲ್ಲಿ ಒರೆಸಿದೆ. ಸೊ ಏನಾಗುತ್ತೆ, ನೀಟಾಗುತ್ತೆ ಅವಾಗ ಕ್ಲೀನಾಗಿ. ಧೂಳು ಕೂತ್ಕೊಂಡಿತ್ತು. ಸೊ ಹಾಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು, ಸ್ಟ್ಯಾಂಡೆಲ್ಲ ಇಟ್ಟಿರಲಿಲ್ಲ, ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನೋಡಿ ಧೂಳು ಎಷ್ಟಿದೆ ಸೆಟಪ್ ಬಾಕ್ಸ್ ಮೇಲೆ. ನಾನು ಕ್ಲೀನ್ ಮಾಡ್ತಾನೇ ಇರ್ತೀನಿ ಅವಾಗವಾಗ, ಬಟ್ ಧೂಳು ಮಾತ್ರ ಕಟ್ತಾನೇ ಇರುತ್ತೆ. ಫ್ಯಾನ್ ಹಾಕೇ ಇರ್ತೀವಲ್ಲ, ಫ್ಯಾನಿಂದ ಏನಾಗುತ್ತೆ, ಫುಲ್ಲು ಎಲ್ಲೆಲ್ಲಿ ಧೂಳಿರುತ್ತೋ ಎಲ್ಲ ಬಂದು ಕೂತ್ಕೊಂಡ್ಬಿಡುತ್ತೆ ಫ್ಯಾನ್ ತಿರುಗ್ತಾ ಇದ್ದರೆ. ಸೊ ಹಾಗಾಗುತ್ತೆ. ಸೊ ಹಾಗಾಗಿ ಇಷ್ಟು ಧೂಳಿತ್ತೆಲ್ಲ ಕ್ಲೀನ್ ಮಾಡಿಕೊಂಡು, ಮಕ್ಕಳು ಮನೆಗೆ ಮಾತ್ರ ತುಂಬ ಅಂದರೆ ಅಂಡಿರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಅಂಡ್ತಾನೇ ಇರ್ತವೆ ಮಕ್ಕಳು. ಸೊ ಹಾಗೇ ಸ್ವಲ್ಪ ಇದು ಲೈಟ್ ಹಾಕೋ ಹತ್ರ ಒರೆಸ್ಕೊಂಬಿಡೋಣ ಬೋರ್ಡ್ ಹತ್ರ ಅಂತ ಹೇಳ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಒರೆಸಿದ್ದೆ. ಸೊ ಹಬ್ಬದಾಗೂ ಕ್ಲೀನ್ ಮಾಡ್ತೀನಿ, ಮತ್ತು ಒಂದು 15 ದಿನಕ್ಕೊಂದು ಸಲ ಈ ಥರ ಒರೆಸ್ಕೊತಾ ಇರ್ತೀನಿ. ಆದರೂ ಧೂಳು ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ ಅಲ್ವಾ.
ಹಾಗೆ ಬಾಗಿಲು ಕೂಡ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಾಗಿಲು ಕೂಡ ಒರೆಸ್ಕೊತಾ ಇದ್ದೀನಿ. ಸೊ ಅದು ತುಂಬಾ ಧೂಳಾಗ್ತಿರುತ್ತೆ. ಫ್ರೆಂಡ್ಸ್, ನೀವೆಲ್ಲ ಹಬ್ಬಕ್ಕೆ ಯಾವ ಥರ ತಯಾರಿ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ನೀವು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲದೆ ನೋಡ್ತಾ ಇರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಥರ ಹಿಂಗೆ ಬೂತ್ ಕನ್ನಡಿ ಹಾಕ್ಸಿದ್ದಾರೆ. ಸೊ ಇದು ಹೊರಗಡೆ ಯಾರಾದರೂ ಬಂದರೆ ಒಳಗಿಂದನೇ ನೋಡ್ಬೋದು. ನೋಡಿ ಎಷ್ಟು ಧೂಳು ಸಂದಿಲ್ಲಿ. ನಾವು ಜಸ್ಟ್ ಇವಾಗ ಲಾಸ್ಟ್ ಶಿವರಾತ್ರಿ ಹಬ್ಬದಾಗೆಲ್ಲ ಧೂಳು ಹೊಡೆಯೋ ಮಿಷಿನ್ ತೊಗೊಂಡೆಲ್ಲ ಧೂಳೆಲ್ಲ ಹೊಡೆದು ಆಮೇಲೆಲ್ಲ ಒರೆಸಿದ್ದೆ. ಸೊ ಆದರೂ ನೋಡಿ ಎಷ್ಟು ಧೂಳು ಬಂದಿದೆ. ನಾನು ಫ್ರೀಯಾಗಿದ್ದಾಗೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಆದರೂ ಧೂಳು ಬರ್ತಾನೆ ಇರುತ್ತೆ ನೋಡಿ. ಈಗ ಎಲ್ಲ ಕಸ ಗುಡಿಸ್ಕೊಂಬಿಟ್ಟು ಹಾಗೆ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ಕಸ ಹೊಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ಯಾವುದೋ ಒಂದು ಟಿ ವಿಲಿ ಪ್ರೋಗ್ರಾಮ್ ಬರ್ತಾಯಿತ್ತು. ಅದನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಅಂದರೆ ಅವಳು ಫುಲ್ಲು ಅದ್ರ ಮೇಲೇ ಇದೆ ಅವಳದು ಫುಲ್ ಎಲ್ಲ ಇಂಟ್ರೆಸ್ಟ್ ಅದ್ರ ಮೇಲೆ ತೋರಿಸ್ತಾ ಇದ್ದಾಳೆ. ಯಾವುದೋ ಒಂದು ಮೂವಿ ಬರ್ತಾಯಿತ್ತು. ನಾವು ಹಂಗೆ ನೋಡ್ಕೊಂಡು ನಾವು ಊಟ ಮಾಡ್ತಾಯಿದ್ದೀವಿ. ಸೊ ಅವಳು ಊಟ ಮಾಡ್ತಾಯಿದ್ಲು. ಊಟ ಮಾಡ್ತಿರೋಳು ಬಿಟ್ಟು ಟಿ ವಿನೇ ನೋಡ್ತಾ ಇದ್ದಾಳೆ. ಅಷ್ಟು ಇಂಟ್ರೆಸ್ಟಿಂಗಲ್ಲಿ ಮಕ್ಕಳು ಆ ಥರ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಏನಾದರೂ ಇಂಟ್ರೆಸ್ಟಿಂಗಾಗಿ ನೋಡಿಬಿಟ್ರೆ ಸಖತ್ ಖುಷಿಯಾಗಿರುತ್ತೆ. ಸೊ ಮಕ್ಕಳು ಇರೋ ಮನೇಲಿ ಮಕ್ಕಳಿರೋರಿಗೆ ಈ ಥರ ಅನುಭವ ಆಗಿರುತ್ತೆ. ಸೊ ಯಾವಾಗಲೂ ಮಾತಾಡೋದು, ತೀಟೆ ಮಾಡೋದು ಇದೇ ಕೆಲಸ ಇಲ್ಲ. ಮಕ್ಕಳು ಈ ಥರ ಒಂದೊಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ. ಇದು ಸಂಜೆ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲಿಗೆ ಅಂದರೆ ಇಲ್ಲೇ ಸ್ವಲ್ಪ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೊರಟ್ವಿ. ಪೂಜೆ ಮಾಡಿದ್ದೆಲ್ಲ ಅದೆಲ್ಲ ವ್ಲಾಗ್ ಹಾಕಿಲ್ಲ. ತುಮಕೂರಿಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಇದು ಶಿರಾಗೇಟ್ ರೋಡು. ಯಾರೆಲ್ಲ ನೋಡಿದ್ದೀರಿ, ಯಾರೆಲ್ಲ ಓಡಾಡ್ತಿದ್ದೀರಿ, ಯಾರೆಲ್ಲ ಇಲ್ಲಿರೋರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು ತುಮಕೂರು ಅಂತ ಕಮೆಂಟ್ಸ್ ಮಾಡಿ. ಸೊ ಇದು ವಿಡಿಯೋ ಫುಲ್ಲು ಇದು ಗುರುವಾರ ಸಂಜೆದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ಶುಕ್ರವಾರ ಫ್ರೈಡೇ ಮಾರ್ನಿಂಗ್ ಟಿಫನ್ಗೆ ನಾನು ಟೊಮೊಟೊ ಬಾತ್ ಮಾಡಿದ್ದೆ. ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಸೇರಿಸಿ ಟೊಮೊಟೊ ಬಾತ್ ಮಾಡಿದ್ದೆ.
ನೋಡಿ ಈ ಥರ ಆಗಿದೆ. ಇದೆಲ್ಲ ರೆಸಿಪಿ ಹಾಕಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ ತಿನ್ನೋದಕ್ಕೆ ಹಾಕ್ಕೊಂಡಿದ್ದೆ. ನನ್ನ ಮಗಳು ಹೊಟ್ಟೆ ಹಸಿಯುತ್ತೆ ಅಂತ ತುಂಬ ಹಠ ಮಾಡ್ತಾಯಿದ್ದು. ಸೊ ಹಾಗಾಗಿ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೆ. ಸೊ ಆಮೇಲೆ ಮಧ್ಯಾಹ್ನ ನಾನು ಮಾರ್ಕೆಟ್ಗೆ ಹೋಗಿದ್ವಿ. ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವೆಲ್ಲ ತಂದಿಟ್ಕೊಳೋಣ ಈಗಲೇ ಅಂತ. ಒಂದಿನ ಮುಂಚೆಗೆ ಹೂವು ತಂದಿಟ್ಕೊಂಡ್ರೆ ರೇಟೆಲ್ಲ ಕಡಿಮೆ ಇರುತ್ತೆ. ಮತ್ತು ಶನಿವಾರದ ದಿನ ಭಾನುವಾರ ಹಬ್ಬ ಇರೋದ್ರಿಂದ ಶನಿವಾರ ಫುಲ್ ರಶ್ ಇರುತ್ತೆ ಮಾರ್ಕೆಟ್. ಹಾಗಾಗಿ ನಾವು ಶುಕ್ರವಾರನೇ ತಂದಿಟ್ಕೊಂಡಿದ್ವಿ. ಹೂವು ಮತ್ತು ದಿನಸಿ ಐಟಮ್ಸು ಎಲ್ಲ ತಂದಿಟ್ಕೊಂಡಿದ್ವಿ. ಇದು ಒಂದು ಶನಿವಾರ ನೈಟು ರಂಗೋಲಿ ಹಾಕಿದ್ದೆ. ಇದು ಹ್ಯಾಪಿ ಯುಗಾದಿ ಎಲ್ರಿಗೂ. ನಮ್ಮ ಮನೆಯವರು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಂತ ಹೇಳಿದೆ. ಸೊ ನಾನೇನು ರೆಡಿ ಆಗಿರಲಿಲ್ಲ, ಜಸ್ಟ್ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಆಮೇಲೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೆ. ನೋಡಿ ಉಂಡೆ ಎಲ್ಲ ಜಾಸ್ತಿ ಒಬ್ಬಟ್ಟು ಮಾಡಲಿಲ್ಲ ನಾವು, ಯಾಕಂದರೆ ಬೇಗನೆ ದೇವಸ್ಥಾನಕ್ಕೆ ಮನೆ ದೇವ್ರಿಗೆ ವರ್ಷ ಹೋಗೋ ಅಂಥದ್ದು ನಾವು. ಸೊ ಹಾಗಾಗಿ ದೂರ ಹೋಗಬೇಕಿತ್ತು ನಾವು, ದೊಡ್ಡಬಳ್ಳಾಪುರ ಅಲ್ಲಿಗೆ ಹೋಗಬೇಕು. ಸೊ ಹಾಗಾಗಿ ಬೆಳಗ್ಗೆನೇ ನಾನು 3 ಗಂಟೆಗೆ ಎದ್ದು ಬೇಗ ಸ್ನಾನ ಮುಗಿಸಿ ಅಡುಗೆ ಕೆಲಸನ ನಾನು ಫಸ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಪೂಜೆ ಗೀಜೆ ಎಲ್ಲ ಮಾಡೋಣ ಅಂತ ಹೇಳಿ ನೈಟೇನೇ ನಾನು ಪೂಜೆ ಐಟಮ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಮತ್ತು ಈಚೆ ಎಲ್ಲ ಒರೆಸಿ ಈಚೆಲ್ಲ ರಂಗೋಲಿ ನೈಟೇ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದೆ. ಸೊ ಆಮೇಲೆ ನೈಟ್ ಬೆಳಿಗ್ಗೆ ಒಂದು 8:45ಗೆ ರೆಡಿ ಆದೆ. 8:45 9 ಗಂಟೆಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ರೆಡಿಯಾಗಿ. ನೋಡಿ ಈ ಥರ ರೆಡಿಯಾಗಿದೆ, ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ದೂರ ಹೋಗ್ತಾ ಇರೋದ್ರಿಂದ ಸ್ಯಾರಿ ಎಲ್ಲ ಹಾಕಿಲ್ಲ, ಹೊಸ ಡ್ರೆಸ್ ನಂದಿದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ. ಗಾಡಿಲೇ ಬೈಕಲ್ಲೇ ಆಗಲೂ ಕೂತ್ಕೊಂಡಿದ್ದಾಳೆ. ಅವಳಂತೂ ಫುಲ್ಲು ಗಾಡೀಲಿ ನಿದ್ದೆ. ಮಕ್ಕಳನ್ನ ಹಿಡ್ಕೊಂಡು ಬೈಕಲ್ಲಿ ಹೋಗೋದು ತುಂಬಾ ಕಷ್ಟ. ಸೊ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಹೋಗ್ಬಿಟ್ಟು ನೋಡಿ, ದೊಡ್ಡಬಳ್ಳಾಪುರ ಹೈವೇ ಇದು. ದೊಡ್ಡಬಳ್ಳಾಪುರ ಸಿಟಿಲೇ ನಮ್ಮ ಮನೆ ದೇವರಿರೋದು. ಅಲ್ಲಿಗೆ ವರ್ಷ ಹೋಗ್ಬಿಟ್ಟು ಎಡೆ ಕೊಟ್ಟು ನಾವು ಪೂಜೆನ ಮಾಡಿಸ್ಕೊಂಡು ಬರಬೇಕು. ಸೊ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಹೋದ್ವಿ, ಬಟ್ ಅಲ್ಲಿ ನಮಗೆ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಒಂದು 2 hours ಆಯಿತು. ಅವ್ರು ಬೇಗ ಮಾಡಿಕೊಡ್ಲಿಲ್ಲ ನಮಗೆ. ಹಾಗಾಗಿ ವೆಯ್ಟ್ ಮಾಡಿ ಫಸ್ಟು ಮನೆ ದೇವರಿಗೆ ಮಾಡಿಸ್ಬೇಕು ಅಂತೇಳಿ ಆ ದೇವ್ರಿಗೆ ಮಾಡಿಸಿ, ಇನ್ನೂ 2 ಬೇರೆ ಮನೆ ದೇವರಿದೆ, ಹೆಣ್ಣು ದೇವರೇ ಅದು. ಫಸ್ಟು ಮನೆ ದೇವರು ಬಂದು ವೀರಮಾಳಮ್ಮ ಅಂತೇಳಿ, ಅದಕ್ಕೆ ಪೂಜೆ ಮಾಡಿಸಿ ಬಂದ್ವಿ. ಇದು ಟೋಲು, ಇನ್ನು ಹೋಗ್ತಾ ಇರೋದೇ ವೀಡಿಯೋ ಇದು. ಬಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ವಾಯ್ಸ್ ಲೈಟಾಗಿ ಕೊಡ್ತಾ ಇರೋದ್ರಿಂದ. ವೀಡಿಯೋ ಮುಂಚೆನೇ ಮಾಡಿಟ್ಕೊಂಡಿದ್ನಲ್ಲ, ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಹುಲಿಕುಂಟೆ ಅಂತ ಹೇಳಿಬಿಟ್ಟು ಟೋಲ್. ಇದು ತುಂಬ ಚೆನ್ನಾಗಿದೆ ಹೈವೇ. ನೆಕ್ಸ್ಟು ಅದು ವೀರಮಾಳಮ್ಮಂಗೆ ಪೂಜೆ ಮಾಡಿಸಿದ ನಂತರ ಒಂದು ಮುತ್ಯಾಲಮ್ಮ ದೊಡ್ಡಮ್ಮ ಅಂತೇಳಿ ಒಂದು ದೇವಸ್ಥಾನ ಇದೆ ದೊಡ್ಡಬಳ್ಳಾಪುರದಲ್ಲಿ, ಸ್ವಲ್ಪ ಸಿಟಿಗೆ ಹೋಗೋಕ್ಕೂ ಮುಂಚೆ. ಸೊ ಆ ದೇವಸ್ಥಾನದ ಹತ್ರ ವೀಡಿಯೋ ಇದು ದೊಡ್ಡಮ್ಮ, ಆ್ಯಕ್ಚುಲಿ ದೊಡ್ಡಮ್ಮ ದೇವಸ್ಥಾನ ಇದು. ನೋಡಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಮುತ್ಯಾಲಮ್ಮ ದೇವಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ದೊಡ್ಡಮ್ಮನ ದೇವಸ್ಥಾನದ ಹತ್ರ ನೋಡಿ, ಇದೇ ದೇವಸ್ಥಾನ ಆ ಕಡೆ ಹೋಗೋದು. ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ, ವರ್ಷ ಆಗುತ್ತೆ. ನಾನು ಈ ವಿಡಿಯೋನ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದೀನಿ, ಇದು ಜಾತ್ರೆ ಮಹೋತ್ಸವವನ್ನು ಎಲ್ಲ ಮುಗಿಸ್ಕೊಂಡು ಸದ್ಯಕ್ಕೆ ಇವಾಗ ಮನೆ ಕಡೆ ಹೊರಟ್ವಿ. ನೋಡಿ ಇಷ್ಟೇ ವ್ಲಾಗ್. ಸೊ ಫ್ರೆಂಡ್ಸ್, ಇಷ್ಟೇ ವ್ಲಾಗ್, ಇವತ್ತಿನ ವ್ಲಾಗು. ಮೇ ಬಿ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.